ಅಯ್ಯೋ ಅಲ್ಲಿದು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ಇನ್ನು 3 ಡೇಸಿಂದ ನನ್ನ ಹಸ್ಬೆಂಡು ಆಫೀಸ್ಗೆ ಬೆಳಗ್ಗೆ ಹೊತ್ತು ಬೇಗ ಹೋಗ್ತಿದ್ದಾರೆ. ಮೀಟಿಂಗ್ ಇದೆ, ಟ್ರೈನಿಂಗ್ ಇದೆ ಅಂತ. ಅದಕ್ಕೆ ನಾನು ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದುಬಿಡಬೇಕು. ಇನ್ನೇನು ಕೆಲಸ ಮಾಡಿದೆ, ಫಸ್ಟು ಟಿಫನ್ ಮಾಡಿಬಿಡೋದ ಅಂತ. ಇನ್ನು ಇವತ್ತು ಟಿಫನ್ಗೆ ಬೆಳಗ್ಗೆ ಬೇಗ ಆಗುತ್ತೆ ಅಂದ್ಬಿಟ್ಟು ದೋಸೆಗೆ ನೆನೆ ಹಾಕಿದ್ದೆ. ಯಾವಾಗಲೂ ನಾನು ನೈಟಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಹೊತ್ತು ಅಲ್ಲೇ ರುಬ್ಬಿ ಅಲ್ಲೇ ಹಾಕ್ತೀನಿ ದೋಸೆನ, ಒಂಥರ ಚೆನ್ನಾಗಿ ಬರುತ್ತೆ. ಇನ್ನು ಇವತ್ತಂತೂ ನೈಟಲ್ಲೇ ರುಬ್ಬಿ ಮಾಡಿಬಿಟ್ಟಿದೆ. ಈ ಥರ ನೈಟಲ್ಲೇ ರುಬ್ಬಿ ಮಡಗ್ಬಿಟ್ಟಾಗ ಫುಲ್ಲು ನಾನು ಕೆಳಗಡೆ ಒಂದು ತಟ್ಟೆ ಇಕ್ಬಿಟ್ಟು ಮಡಗಿರ್ತೀನಿ, ಸುರಿದ್ರೆ ಅಲ್ಲೇ ಸುರಿಲಿ ಅಂತ. ಇವತ್ತೇ ಸುರಿದಿಲ್ಲ. ಇನ್ನು ಮಿಕ್ಕಿದ ದಿನ ಎಲ್ಲ ಆ ಥರ ಮಾಡಿದಾಗ ಫುಲ್ ತಟ್ಟೆಲ್ಲ ತುಂಬೋಗ್ಬಿಟ್ಟಿರುತ್ತೆ ಉಪ್ಪಂದು. ಆ ಥರ ಉಪ್ಪು ಬಂದಾಗ ದೋಸೆನೂ ಚೆನ್ನಾಗಾಗುತ್ತೆ. ಬಟ್ ನಾನು ಸೋಡಾ ಏನೂ ಯೂಸ್ ಮಾಡಲ್ಲ, ಹಾಗೆ ಮಾಡ್ತೀನಿ. ಇನ್ನು ನಮ್ಮ ಮಿಶುಗೆ ದೋಸೆ ಅಂದರೆ ಭಾರಿ ಇಷ್ಟ. ನಾನು ಹಾಕ್ತಿದ್ದೀನಿ ಅಂದರೆ ಬಂದು ನಿಂತ್ಕೊಂಡ್ಬಿಡ್ತಾನೆ, ಮಮ್ಮಿ ಕೊಡು ಅಂತ. ಆ ದೋಸೆ ಬೇಯೋ ಗಂಟನೂ ಬಿಡಲ್ಲ. ಒಂದು ತುಪ್ಪದ ದೋಸೆ ಇಲ್ಲ ಅಂದರೆ ಮೊಟ್ಟೆ ದೋಸೆ, ಅವೆರಡೇ ಅವನಿಗೆ ತುಂಬ ಇಷ್ಟ ಆಗೋದು. ಇನ್ನು ನಮ್ಮ ಇಶು ಬೆಳಗ್ಗೆ ಎತ್ತು ಅಂದರೆ ಇದೊಂದು ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ, ಮಮ್ಮಿ ನೀನು ಸ್ಕೂಲಿಗೆ ಬಾ ಅಂತ. ಇನ್ನು ಆದ ತಕ್ಷಣ ಅವನೇ ಈಸ್ಕೊಂಡು ತಿನ್ಕೊ ಕೂತಿದ್ದಾನೆ. ಹೆಂಗಿದೆಮ್ಮ? ಸೂಪರ್ಗೈತಾ? ಸೂಪರಾ? ಇನ್ನು ನನ್ನ ಮಗ ಹೆಂಗೆ ಅಂದರೆ ಒಂಚೂರು ಏನಾದ್ರೂ ಸಣ್ಣದು ಬರಿ ಅನ್ನ ಕೊಟ್ಟರು ನನ್ನ ಕೈಯಿಂದ ಮಮ್ಮಿ ಸೂಪರ್ ಇದೆ ಅಂತಾನೆ. ಅದೇ ನನಗೆ ಭಾರಿ ಇಷ್ಟ. ಇನ್ನೆಲ್ಲ ರೆಡಿ ಮಾಡಿ ಅವನನ್ನು ಕರ್ಕೋಗಿ ಸ್ಕೂಲಿಗೆ ಬಿಟ್ಟು ಬಂದೆ.